ಬ್ರದರ್ ನೀವು ಮಾಡಿರೋ ಇಂಗ್ಲೀಷಲ್ಲಿ ಕಮೆಂಟ್ ಇಷ್ಟು ಶುದ್ಧ ಇದೆ, ನನಗೆ ಅರ್ಥ ಆಗಲ್ಲ, ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂದಿದ್ದಕ್ಕೆ ಅದಕ್ಕೆ ಅವು ಪುಣ್ಯಾತ್ಮ ಏನು ರೆಸ್ಪೆಕ್ಟ್ ಕೊಟ್ಟಿದ್ದಾನಂದರೆ, ಇಂಗ್ಲೀಷ್ ಬರಲ್ಲ ಅಂದರೆ ಯೂಟ್ಯೂಬ್ ಯಾಕೋ ಮಾಡ್ತೀಯಾ ಬೋಳಿ ಮಗನೇ ಅಂತಿದ್ದಾನ. ಇನ್ನು ಕ್ಯಾಮ್ರಾಮ್ಯಾನ್ ಆಗಿ ಮಾಡ್ತೀನಿ. ನನಗೆ ಎಷ್ಟು ಕೊಡ್ತೀವಿ ಸಂಬಳ? ನಿನ್ಕ 10 ರೂಪಾಯಿ ಅಲ್ಲೇ 10 ರೂಪಾಯಿ ಅಡಿಕೆ, 5 ರೂಪಾಯಿ ಕಡಿ ಪುಡಿ. ತ್ಯಾಮ ಹಿಂಗೆ ಹಿಂಗೆ ಅಂದ್ರು ಅಲ್ವೋ, ಹಣ ಮೊಟಿಲ್ ಜಾಸ್ತಿ ಐತೆ ಹಣ ಹಂಗೆ ಹಿಂಗೆ ಅಂತ ಹೇಳಿದಕ್ಕೆ ಬಂದು ಹಾಕೊಂಡು ಹೋಗ್ತಾವ್ರೆ. ಇದ್ರ ಮುಂದೆ ಪೂರಿ, ಚಿತ್ರಾನ್ನ, ನಾಷ್ಟ, ಇನ್ನೊಂದು ಮುಂದೊಂದು ಎಲ್ಲ ವೇಸ್ಟ್ ಅಲ್ವಾ. ಈ ಥರ ತುತ್ತುಗಳು ಮಾಡಿ ಮಾಡಿ ಮರ ಕೆಳಗಡೆ ತೋಟಗಳಲ್ಲಿ ಕುತ್ಕೊಂಡು ಮರ ಕೆಳಗಡೆ ಗಿಡ ಮರ ಕಳ್ಳಿ ಬಳ್ಳಿ ಕಾಗೆ ಗುಬ್ಬಚ್ಚಿ ಎಲ್ಲ ನೋಡ್ಕೊಂಡು ಈ ಥರ ನುಂಗ್ತಾ ಇದ್ರೆ ಟೇಸ್ಟೇ ಬೇರೆ ಕಣ್ರಿ. ಫಸ್ಟು ಕೈನ ಸಾರಾಗಿ ಅದ್ಕೊಂಡು ಮುದ್ದೆನ ಈ ಥರ ಮುರ್ಕೊಂಡು ಇದನ್ನು ಸ್ವಲ್ಪ ಉಂಡೆ ಮಾಡಿ ಸಾರಾಗ ತುಳುಕ್ಸಿ ಮುಳುಗಿಸಿ ಆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಟೀ ಕಾಫಿ, ಆದಷ್ಟು ಕಡಿಮೆ ಮಾಡಿದ್ದೀನಿ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ RJ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಎಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸಮಯ ಬಂದು 8:30 ಆಗಿದೆ. 8:30 ಅಲ್ಲಮ್ಮ ಮಾವು? 8:30 ತಾನೆ? ಈಗ ಸಮಯ ಬಂದು 8:30 ಆಗಿದೆ. ಇವಾಗ ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ಸದ್ಯಕ್ಕೆ ಬಂದು ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ನಾನು ಮತ್ತು ನಮ್ಮಮ್ಮ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ. ಅಂದರೆ ಈ ನಡುವೆ ಇಲ್ಲದೆ ಕೆಲಸ ಆಗ್ತೈತೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಬಂದು ಎಲ್ಲ ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರಿ, ಕಳೆ ಹೊರಿಯೋದು, ಗೊಬ್ಬರ ಹಾಕೋದು, ಪ್ರತಿಯೊಂದು ಕೂಡ ಕೆಲಸ ಮುಗಿಸ್ಕೊಂಡು ಇವಾಗ ಕಾಯಿ ಬಿಡ್ಸಕ್ಕೆ ಹಿಡ್ದಿರೋದು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀವಿ ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದು ಲೈಕ್, ಈ ಥರ ಇದೆಲ್ಲ ಕೆಳಗಡೆ ಇದನ್ನು ಯಾರೆಲ್ಲ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ. ನೋಡೋರು ಯಾರು ಮಾಡೋದೇ ಇಲ್ಲ. ನಮಗೊಂಥರ ಬೇಜಾರಾತೈತೆ, ಏನಪ್ಪ ನಮ್ಮನ್ನು ಯಾರು ಕೂಡ ಇಷ್ಟಪಡಲ್ಲ, ನಮ್ಮ ವಿಡಿಯೋ ಕೂಡ ಯಾರು ಇಷ್ಟಪಡಲ್ಲ ಅಂತ ನಮಗೂ ಕೂಡ ಸ್ವಲ್ಪ ಬೇಸರ ಆಗ್ತೈತೆ. ಅದಕ್ಕೆ ನಮಗೆ ಬೇಸರ ಆಗಬಾರ್ದು ಅಂತಿದ್ರೆ ದಯವಿಟ್ಟು ನೋಡ್ತಾರಲ್ಲ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋನ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ, ನೋಡಿ ಎಂಜಾಯ್ ಮಾಡಿ. ಇವಾಗ ಸದ್ಯಕ್ಕೆ ಬಂದು ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಆ ಸಾಲ ಬಂದು ನಮ್ಮಮ್ಮ ಬಿಡಿಸ್ತಾ ಇದ್ರೆ, ಈ ಸಾಲ ಬಂದು ನಾನು ಬಿಡಿಸ್ಕೊತಾ ಇದ್ದೀನಿ. ಈ ಥರ ಒಬ್ರೊಬ್ರಿಗೆ ಒಂದೊಂದು ಸಾಲ ಅಂತ ಬಿಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಕಾಯಿ ಬಿಡಿಸಿ ಒಂಥರ ಮೈಂಡು ಇದಾಗೋಗಿತ್ತು ಆಲ್ಮೋಸ್ಟ್. ಇವಾಗ ಟೀ ಕುಡಿಯೋಕೆ ಬಂದಿದ್ದೀವಿ ಕಣ್ರಿ. ಈ ಥರ ಒಂದು ಗ್ಲಾಸ್ ಟೀ ಕುಡಿದ್ರೆ ಆಲ್ಮೋಸ್ಟ್ ಮೈಂಡು ಒಂದು ಸ್ವಲ್ಪ ಫ್ರೆಶ್ ಆಗುತ್ತಾ, ಚೆನ್ನಾಗಿರ್ತೈತೆ ತೋಟ ಕೆಲಸ ಮಾಡೋವಾಗ. ಆದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಟೀ ಕಾಫಿ, ಆದಷ್ಟು ಕಡಿಮೆ ಮಾಡಿದ್ದೀನಿ. ಅಂದರೆ ಒಂದು ಗ್ಲಾಸು ಇಲ್ಲ, ಇದು ಅರ್ಧ ಲೋಟನೇ ಹಾಕ್ಕೊಂಡಿರೋದು ನೋಡಿ. ಅರ್ಧ ಲೋಟ ಕುಡಿತಾ ಇದ್ದೀನಿ, ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಕಣ್ರಿ. ಅಲ್ಲೇನಮ್ಮ? ಈಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. 11 ಗಂಟೆವರೆಗೂ ಇಷ್ಟು ಕಾಯಿ ಬಿಡಿಸಿದ್ದೀವಿ. ಇನ್ನೇನು ಟಾಪ್ ಹಾಕಿ ಹೊಲ್ದು ಕಳಿಸ್ಬೇಕು, ಅದಕ್ಕಿನ್ನ ಟೈಮ್ ಇದೆ. ಈಗ ಸದ್ಯಕ್ಕೆ ಊಟ ಮಾಡ್ಕೊಂಬರೋಣ ಬನ್ನಿ. ಈಗ ಸದ್ಯಕ್ಕೆ ಬಂದು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಕಣ್ರಿ. ಏನಂದರೆ ಇವತ್ತೇನೋ ಅಂತ ಬಿಸಿಲಿಲ್ಲ, ಬಿಸಿಲು ಜೋರಾಗಿ ಕೊಡ್ದಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಕೊಳೋದು ಬಿಸಿಲಿಲ್ಲ, ಯಾಕಂದರೆ ಗಾಳಿ ಕೂಡ ಬೀಸ್ತಾ ಇದೆ. ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ಲು ಮತ್ತು ಊಟ ಮಾಡೋಣ. ಪ್ರೇಮಕ್ಕನರೇ, ಇವತ್ತು ನಮ್ಮನೇಲಿ ಬಂದು ರಾಗಿ ಮುದ್ದೆ ಮತ್ತು ಕಳ್ಳೆ ಹುಳಿ ಸಾರು ಕಣ್ರಿ. ನಾಷ್ಟಗಳೆಲ್ಲ ಏನಕ್ಕೆ ಇದ್ರ ಮುಂದೆ ಅಲ್ವೇ ಪ್ರೇಮಕ್ಕ, ಅಲ್ವಾ? ಕಾಳು ಜಾಸ್ತಿ ಹಾಕ್ಬೇಡ, ನಂಗೆ ಕಾಳು ಇಷ್ಟ ಇಲ್ಲ. ಮಜ್ಜಿಗೆ ಆಯ್ತಾ? ಬಿಸಿ ರಾಗಿ ಮುದ್ದೆ ಮತ್ತು ಸಾರು, ಕಳ್ಳೆ ಹುಳಿ ಸಾರು ಮತ್ತು ಜೊತೆಗೆ ಮಜ್ಜಿಗೆಗೆ ಒಗ್ಗರಣೆ ಹಾಕೋರ. ಈ ಥರ ಫಸ್ಟು ಕೈನ ಸಾರಾಗಿ ಅದ್ಕೊಂಡು ಮುದ್ದೆನ ಈ ಥರ ಮುರ್ಕೊಂಡು ಇದನ್ನು ಸ್ವಲ್ಪ ಉಂಡೆ ಮಾಡಿ ಸಾರಾಗ ತುಳುಕ್ಸಿ ಈ ಥರ ತುಳುಕ್ಸಿ ಗಂಟ್ಲಲ್ಲಿ ಬಿಟ್ಕೊಂಡು ಗುಳುಕ್ ಅಂತ ಒಳಗಡೆ ಹೋಗ್ಬೇಕು. ಸೂಪರ್ ಆಗಿರ್ತೈತೆ ಕಣ್ರಿ. ಇದ್ರ ಮುಂದೆ ಪೂರಿ ಚಿತ್ರಾನ್ನ ನಾಷ್ಟ, ಇನ್ನೊಂದು ಮುಂದೊಂದು ಎಲ್ಲ ವೇಸ್ಟ್ ಅಲ್ವಾ.
ಈ ಥರ ತುತ್ತುಗಳು ಮಾಡಿ ಮಾಡಿ ಮರ ಕೆಳಗಡೆ ತೋಟಗಳಲ್ಲಿ ಕುತ್ಕೊಂಡು ಮರ ಕೆಳಗಡೆ ಗಿಡ ಮರ ಕಳ್ಳಿ ಬಳ್ಳಿ ಕಾಗೆ ಗುಬ್ಬಚ್ಚಿ ಎಲ್ಲ ನೋಡ್ಕೊಂಡು ಈ ಥರ ನುಂಗ್ತಾ ಇದ್ರೆ ಟೇಸ್ಟೇ ಬೇರೆ ಕಣ್ರಿ. ಇವತ್ತು ಗಾಡಿ ಬಂದು ನಮ್ಮ ತೋಟದ ಬಂದೈತಿ. ಏನಾದ್ಕ ಈ ಥರ ಗಾಡಿ ತೋಟ ಹತ್ರ ಬಂದರೆ ನಮ್ಗೆ ಈಸಿ, ಇಲ್ಲಾಂದರೆ ಬಲೆ ಕಷ್ಟ. ಇವತ್ತು ಏನೋ ನಂಬಿಸ್ಕೊಂಡು ಕರ್ಕೊಂಡೆ ಗಾಡಿನ. ತ್ಯಾಮ ಹಿಂಗೆ ಹಿಂಗೆ ಅಂದರು ಅಲ್ವೋ, ಹಣ ಮೂಟಿಗಳು ಜಾಸ್ತಿ ಐತೆ ಹಣ ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಬಂದು ಹಾಕೊಂಡು ಹೋಗ್ತಾವ್ರೆ. ಈ ಥರ ಬಂದು ಹಾಕೊಂಡು ಹೋಗ್ಬಿಟ್ರೆ ಬೆಸ್ಟ್ ಕಣ್ರಿ, ಇಲ್ಲಾಂದರೆ ಒಂದೊಂದು ಮೂಟೆನೇ ಸಾಗಿಸ್ಬೇಕಂದ್ರೆ ಭಾರಿ ಕಷ್ಟ ಆಗ್ತೈತೆ. ಓಕೆ, ಈ ಕೆಲಸ ಮುಗೀತು. ಈಗ ಸಮಯ ಬಂದು 11:15 ಕಣ್ರಿ. ಇನ್ನು ನಮ್ಮೂರು ಬಿಡೋ ಸಕ್ನೆ ಈ ಟೆಂಪೋ 1:30 ಆಗ್ತೈತೆ. ಅಷ್ಟೊತ್ತಿಗೆ ಇನ್ನೊಂದು ಮೂಟೆ ಕಾಯಿ ಬಿಡಿಸಿ ಅದಾದಮೇಲೆ ಲಾಸ್ಟ್ ಪಾಯಿಂಟು ಊರೊಳಗಡೆ ಅಂತ ಹೇಳಿದ್ದಾರೆ. ಊರೊಳಗಡೆ ಎತ್ಕೊಂಡೋಗಿ ಹಾಕ್ಬಿಟ್ರೆ ಮೂಟೆನ ಬೈಕಲ್ಲಿ ಇನ್ನು ಅದು ಪಡ್ಕೋದು ಹಾಕೊಂಡು ಹೋಗ್ತಾರೆ. ನಮ್ಮ ಕೆಲಸ ಅಲ್ಲಿ ಮುಗೀತೈತೆ. ಇವಾಗ ಸದ್ಯಕ್ಕೆ ಬಂದು ಇನ್ನೂ ಸ್ವಲ್ಪ ಕಾಯಿ ಬಿಡಿಸೋಣ. ಇವಾಗ 11:15 ಇಷ್ಟೊತ್ತಿಗೆ ಮನೆಗೆ ಹೋಗಿ ಏನು ಮಾಡೋದು, ಹಾಗಾಗಿ 1 ಗಂಟೆವರೆಗೂ ಇನ್ನೂ ಎಷ್ಟಾದೈತೆ ಅಷ್ಟು ಕಾಯಿ ಬಿಡಿಸಿ ಅದನ್ನು ಪ್ಯಾಕ್ ಮಾಡಿ ಮಾರ್ಕೆಟ್ಗೆ ಕಳಿಸ್ಕೊಟ್ರೆ ನಮ್ಮ ಕೆಲಸ ಮುಗೀತು ಕಣ್ರಿ. ಕರೆಕ್ಟಾಗಿ ಮಾಡ್ತಾ ಇದೆಯಾ ಏನ್ಮ? ಮಾಡ್ತಾ ಇದ್ದೀನಿ. ಏನು ಮಾಡೋದು, ಇಟ್ಕೊಂಡು ಕುತ್ಕೊಳ್ಳೋದು. ಸರಿಯಾಗಿ ಮಾಡಿಲ್ಲ ಅಂದ್ರೆ ಎಡಿಟಿಂಗ್ ಮಾಡಾಗ ಆಮೇಲೆ ಮಾಡ್ತೀನಿ ನಿಂಗೆ. ಹಂಗೆ ಮಾಡು. ನೀನೈತೆ ಥರ ಕೆಲಸ ಮಾಡ್ತಾ ಇರೋ. ಹಾಂ, ಇನ್ನು ಕ್ಯಾಮ್ರಾಮ್ಯಾನ್ ಆಗಿ ಮಾಡ್ತೀನಿ. ನನಗೆ ಎಷ್ಟು ಕೊಡ್ತೀವಿ ಸಂಬಳ? ನಿನ್ಕ 10 ರೂಪಾಯಿ ಎಲೆ, 10 ರೂಪಾಯಿ ಅಡಿಕೆ, 5 ರೂಪಾಯಿ ಕಡಿ ಪುಡಿ. ಹಾಂ, ಅಷ್ಟೇ ನಿನ್ಕ ಸಂಬಳ ಸಾಲ್ದಾ? ನಾನೇ ಕೊಡ್ತೀನಿ ಬರೀ. ಕೊಡ್ತೀಯಮ್ಮ, ಯಾಕಂದ್ರೆ ಮಳ್ಳೆ ಹೂವು ಮಲ್ಲಿಗೆ ಹೂವು ಎಲ್ಲ ಬರ್ತೈತಿ, ದರ್ಬಾರ್ ನಡೀತಾ ಇತ್ತಲ್ಲ ತಾನೇ. ಎಷ್ಟು ಕುಡಿಕಿದ್ಯಾ? ಕುಡಿಕೋದೇನಿಲ್ಲ, ಅದೊಂದು ಇದೊಂದು ತಗೊಳೋದು. ಯಾರೋ ಹೇಳಿದ್ರು ಬ್ಯಾಂಕಲ್ಲಿ ಹಾಕಿ ಮಡಗಿದ್ಯಾ ಅಂತ. ಬ್ಯಾಂಕಲ್ಲಿ ಒಂದು 10,000 ಹಾಕಿ ಮಡಗಿದ್ವಿ. 10,000? 10,000. ನಂಗೊಂದು 5,000 ಕೊಡ. ಬೇಕಾದ್ರೆ ಬಡ್ಡಿ ಕೊಡ್ತೀನಿ ಕೊಡ. ಎಷ್ಟು ಕೊಡ್ತೀಯ ಬಡ್ಡಿ? ಎಷ್ಟು, 2%? 3%? 3. ಹಾಂ, 3. 3? ನಾನೆಲ್ಲ ಕೇಳ್ತೀವಿ ಒಂದು 10% ಅನ್ಕೊಂಡೆ. ಈ ಮಾರ್ಕರ್ಕ ವಯಸ್ಸಾಗೋಗದಿ ತಗೊಂಬ ಮಧ್ಯ. ಎಷ್ಟು, 100 ರೂಪಾಯಾ? ಈ ಮಾರ್ಕರು 100 ರೂಪಾಯಿ. ಎಷ್ಟಾ? 100 ರೂಪಾಯಿ. ಅಂಗಡಿ ಅವನೇನ ಹೇಳಿದ್ರೆ ಹಂಗೆ ಅಷ್ಟೇ ಕೊಟ್ಬಿಡ್ತೀನಿ. ಎಷ್ಟಾ? 20 ರೂಪಾಯಿ ಅಷ್ಟೇ. ಮಂತ್ ಒಂದು 2-3 ತಗೊಂಬ್ರು. ಒಂದು 3 ತಗೊಂಬ. ಒಣಗಿದ್ರೆ ಹೋಯ್ತು. ನೆರಳಾಗಿ ಇಕ್ಕೋದು. ಬಿಸಿಲಾಗ ಒಣಗಿದ್ರೆ ಅಂಟಲ್ಲ. ನೋಡಿ ಏನು ಚೆನ್ನಾಗಿ ನೋಡ್ತೈತಿ. ಓಕೆ ಫ್ರೆಂಡ್ಸ್, ಅವಾಗೆ ದೊಡ್ಡ ಮೂಟೆಗಳೆಲ್ಲ ಟೆಂಪೋ ಬಂದು ಹಾಕೊಂಡು ಹೋಯ್ತು. ಇನ್ನು ಚಿಕ್ಕ ಮೂಟೆ ಇದನ್ನು ಊರೊಳಗಡೆ ಸೆಂಟಿಂಗ್ ಕೊಟ್ಬಿಟ್ಟು ನಾನು ಬರಬೇಕು. ಓಕೆ, ಇನ್ನು ಈಗ ಸಮಯ ಬಂದು 12:15 ಆಗ್ತಾ ಬಂದೈತೆ. ಇನ್ನು ಮನೆ ಕಡೆ ಹೋಗಿ ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡು ಕುತ್ಕೊಂಡು ಊಟ ತಿನ್ಕೊಂಡು ಮತ್ತೆ ತೋಟ ಕಡೆ ಬಂದು ಮತ್ತೆ ಕೆಲಸ ಶುರು ಮಾಡೋಣ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್. ಮತ್ತೆ ಸಂಜೆ ಬರ್ತೀನಿ, ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಈಗ ಬಂದು ಸಮಯ ಸಂಜೆ 5 ಗಂಟೆ ಆಗಿದೆ. 4 ಗಂಟೆಗೆಲ್ಲ ತೋಟಕ್ಕೆ ಬಂದರೆ 4 ಗಂಟೆಗೆಲ್ಲ ತೋಟಕ್ಕೆ ಬಂದು ಕಾಯಿ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇವಾಗ ಕತ್ಲಾಗ್ತಾ ಬಂದಿದೆ. ಕಾಯಿ ಬಿಡ್ಸೋದು ಸ್ವಲ್ಪ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡಿದ್ದೀನಿ ಕಣ್ರಿ. ಸಮಯ ಬಂದು ಸಂಜೆ 6 ಗಂಟೆ ಆಗಿದೆ 6:15 ಆಗ್ತಾ ಬಂದಿದೆ ಕಣ್ರಿ.
ಇಷ್ಟೊತ್ತವರೆಗೂ ಕಾಯಿ ಬಿಡಿಸಿದ್ದಾಯ್ತು. ಇನ್ನು ಇಲ್ಲಿಂದ ಬಿಡ್ಸೋಕ್ಕಾಗೋದಿಲ್ಲ, ಯಾಕಂತ ಹೇಳಿದ್ರೆ ಕತ್ಲು ಕಾಯಿಗಳೆಲ್ಲ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಬಂದು ಮತ್ತೆ ನೋಡ್ಕೊಳ್ಳೋಣ. ಈಗ ಸಂಜೆ 4 ಗಂಟೆಗೆ ಬಂದು ಅಲ್ಲೊಂದು ಕೊರ್ರೆ ಮತ್ತು ಇಲ್ಲಿ ಮತ್ತು ಆ ಬೇಸನ್ಗಳು ಇಷ್ಟು ಕೂಡ ಕಿತ್ತಿದ್ದೀವಿ ಕಾಯಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸಿದ್ದಾಯ್ತು, ಇನ್ನು ಕತ್ಲಾಗ್ತಾ ಬಂದಿದೆ ಕಣ್ರಿ. ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈ ವಿಷಯನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೇಬೇಕು. ಏನಪ್ಪ ಅಂದರೆ, ಯಾಕೆ ಪ್ರಮುಖ ಏನು ಯಾಕೆ ಸಪ್ಪು ಗೊತ್ತಾಯ್ತೀಯ? ಏನು ಸಾಲ್ದ ಹಾಂ? ಏನಂದರೆ ನಿನ್ನೆ ಸಂಜೆ ಇದೇ ಥರ ತೋಟದಲ್ಲಿ ಕೆಲಸ ಎಲ್ಲ ಮುಗಿಸಿ ಮನೆ ಕಡೆ ಹೊರಡ್ದಾಗ ಹಿಂಗೆ ಫ್ರೀಯಾಗಿ ಇರ್ತೀವಲ್ವ, ಆವಾಗ ನಮ್ಮದೇ ಚಾನಲ್ನ ನಾನು ಚೆಕ್ ಮಾಡಿದಾಗ ಒಂದು ಕಮೆಂಟ್ ಬಂದಿತ್ತು. ಏನಪ್ಪ ಅಂದರೆ ಸುಮಾರು ಒಂದು 2 ಲೈನ್ 3 ಲೈನ್ ಕಮೆಂಟ್ ಬಂದಿತ್ತು ಇಂಗ್ಲೀಷಲ್ಲಿ. ಅದಕ್ಕೆ ನಾನೇನಪ್ಪ ಮಾಡಿದೆ ಅಂತ ಹೇಳಿದ್ರೆ, ಅವ್ರಿಗೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿದೆ. ಬ್ರದರ್, ನಾನು ಕೇಳಿದೆ ಅವ್ರನ್ನ, ವಾಪಸ್ ನಾನು ಕಮೆಂಟ್ ಮಾಡಿದೆ. ಬ್ರದರ್, ನೀವು ಮಾಡಿರೋ ಇಂಗ್ಲೀಷಲ್ಲಿ ಕಮೆಂಟ್ ಇಷ್ಟು ಶುದ್ಧ ಇದೆ, ನನಗೆ ಅರ್ಥ ಆಗಲ್ಲ, ದಯವಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿ ಅಂದಿದ್ದಕ್ಕೆ ಅದಕ್ಕೆ ಅವು ಪುಣ್ಯಾತ್ಮ ಏನು ರೆಸ್ಪೆಕ್ಟ್ ಕೊಟ್ಟಿದ್ದಾನಂದರೆ, ಇಂಗ್ಲೀಷ್ ಬರಲ್ಲ ಅಂದರೆ ಯೂಟ್ಯೂಬ್ ಯಾಕೋ ಮಾಡ್ತೀಯಾ ಬೋಳಿ ಮಗನೇ ಅಂತಿದ್ದಾನೆ. ಹಾಂ, ಇಂಗ್ಲೀಷ್ ಬಂದಿಲ್ಲ ಅಂದರೆ ಯಾಕೋ ಯೂಟ್ಯೂಬ್ ಮಾಡ್ತೀಯಾ ಬೋಳಿ ಮಗನೇ ಅಂತ ಕಮೆಂಟ್ ಮಾಡಿದ್ದಾನೆ. ಅಂದರೆ ಈ ಥರ ಕಮೆಂಟ್ ಮಾಡಿರೋದಕ್ಕೆ ನನಗೇನು ಬೇಜಾರಿಲ್ಲ. ಬ್ರದರ್, ಇಂಗ್ಲೀಷ್ ಬಂದಿಲ್ಲ ಅಂದರೆ ಏನು? ಹಾಂ, ಆ ಇಂಗ್ಲೀಷ್ ನನಗೆ ಅವಶ್ಯಕತೆನೇ ಇಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. ಈ ವಿಡಿಯೋನ ತಪ್ಪದಿರ ಇವತ್ತು ನೋಡ್ತೀಯ. ಆ ಇಂಗ್ಲೀಷು ನನಗೆ ಪ್ರಯೋಜನನೇ ಇಲ್ಲ. ಯಾಕಪ್ಪ ಅಂತೇಳಿದ್ರೆ, ನಾನು ದುಡಿಯೋದು ಒಂದು ತೋಟದಲ್ಲಿ, ನನ್ನ ಭೂಮಿ ತಾಯಿ ಕೇಳೋದು ಒಂದೇ, ಏನಪ್ಪ ಶ್ರದ್ಧೆ ಆಯಿತಾ, ಮಾಡೋಕ್ಕೆ ಶ್ರದ್ಧೆ ಆಯಿತಾ, ತಿಕ್ಕ ಬಗ್ಸಿ ನಾ ದುಡಿತೀಯಾ, ನಾನು ನಿನ್ನ ಬೆಳೆಸ್ತೀನಿ, ನಾನು ನಿನ್ನ ಸಾಕ್ತೀನಿ ಅಂತ ಭೂಮಿ ತಾಯಿ ಕೇಳ್ತೈತೆ ಹೊರತು ನೀನು ಯಾವ ಒಂದು ಎಷ್ಟು ದಬ್ಬಾಕಿದೀಯಾ, ಏನು ನಿನಗೆ ಭೂಮಿ ತಾಯಿ ಮಗನೇ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಂತ ಕೇಳೋಲ್ಲ. ನಮ್ಮ ಭೂಮಿ ತಾಯಿ ಕೇಳೋದು ಒಂದೇ, ಮಗನೇ ಶ್ರದ್ಧೆ ಆಯಿತಾ, ತಿಕ್ಕ ಬಗ್ಸ್ ಮಾಡ್ತೀಯಾ, ಬಿಸಿಲಂದಿರೋ ಗಾಳಿ ಅಂದಿರೋ ದುಡಿತೀಯಾ, ನಾನು ಸಾಕ್ತೀನಿ, ನಾನು ಬೆಳೆಸ್ತೀನಿ, ಸುಮ್ಮನೆ ಕಾಲಿಡೋ, ನಾನು ಬೆಳೆಸ್ಕೊಂಡು ಹೋಗ್ತೀನಿ, ಅದು ನಾನೇ ಕೊಡ್ತೀನಿ ಅನುಭವ ಅಂತ ಕೇಳ್ತಾಳೆ ಹೊರತು ನೀನು ಏನು ದಬ್ಬಾಕಿದ್ಯಾ ಅಂತ ದಯವಿಟ್ಟು ಯಾವ ಭೂಮಿ ತಾಯಿನೂ ಕೂಡ ಕೇಳೋದಿಲ್ಲ ಅಲ್ವಾ. ನನಗೆ ಇಂಗ್ಲೀಷ್ ಅವಶ್ಯಕತೆನೇ ಇಲ್ಲ ಬ್ರದರ್ ಹೇಳ್ಬೇಕಂದ್ರೆ. ಹೌದು, ಇಂಗ್ಲೀಷ್ ಬರಲ್ಲ, ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಏನಿವಾಗ ಯೂಟ್ಯೂಬ್ ಏನಾನ ರೂಲ್ಸ್ ಮಾಡಿದ್ಯಾ? ಇಷ್ಟೇ ಓದಿರಬೇಕು, ಇಂಗ್ಲೀಷಲ್ಲೇ ಮಾತಾಡಬೇಕು, ಇಂಗ್ಲೀಷ್ ಓದಬೇಕು, ಬರೀಬೇಕು, ಆಗಿದ್ರೆ ಮಾತ್ರ ಯೂಟ್ಯೂಬ್ ಮಾಡಿ ಅಂತ ಯೂಟ್ಯೂಬ್ ಏನಾನ ರೂಲ್ಸ್ ಮಾಡಿದ್ಯಾ? ಯಾವುದೂ ರೂಲ್ಸ್ ಮಾಡಿಲ್ಲ ಅಲ್ವೇ. ಮತ್ತು ಏನಕ್ಕೆ ಬೇಕು ನನಗೆ ಇಂಗ್ಲೀಷು? ನಮ್ಗೆ ಇಂಗ್ಲೀಷ್ ಬರಲ್ಲ ನಿಜ, ಆದರೆ ನಾವು ಕೂಡ ರೈತರು, ನಾವು ಕೂಡ ದುಡಿತೀವಿ, ನಾವು ಭೂಮಿ ತಾಯಿ ಸೇವೆ ಮಾಡ್ತೀವಿ. ಆದರೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರದರ್, ಇಂಗ್ಲೀಷ್ ಬಂದಿಲ್ಲ ಅಂತ ಕೇವಲ ಮಾಡೋಕ್ಕೋಗ್ಬೇಡ. ಈ ಭೂಮಿ ತಾಯಿ ಕರೆಕ್ಟಾಗಿ ನಾವು ಸೇವೆ ಮಾಡಿದ್ರೆ ಈ ಭೂಮಿ ತಾಯಿ ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ, ಇವತ್ತಿಗೂ ಕೂಡ ನಾನು ಕೈ ಬಿಟ್ಟಿಲ್ಲ. ನನಗೆ ಇವಾಗ ಆಲ್ಮೋಸ್ಟ್ 30 ವರ್ಷ ನನಗೆ ಏಜು. ಸುಮಾರು ಒಂದು 5-6 ವರ್ಷದ ಹುಡುಗನಿಗೆಲ್ಲ ನಾನು ಮಾರ್ಕೆಟ್ ಮೆಟ್ಲೆಕ್ದವನು. ಆವತ್ತಿಂದ ಇವತ್ತವರೆಗೂ ನನಗೆ ಬುದ್ಧಿ ಬಂದಾಗಿಂದ ಈ ಭೂಮಿ ತಾಯಿ ನಾನು ಯಾವತ್ತೂ ನನ್ನನ್ನು ಹಾಳು ಮಾಡಿಲ್ಲ. ಇನ್ನು ಬದುಕ್ಸೈತೆ ಹೊರತು ಈ ಭೂಮಿ ತಾಯಿ ನಾನು ಯಾವತ್ತೂ ಕೂಡ ಹಾಳು ಮಾಡಿಲ್ಲ. ಈ ಭೂಮಿ ತಾಯಿ ಹೇಳಬೇಕಾದ್ರೆ ಚೆನ್ನಾಗಿ ನಾವು ದುಡಿದ್ರೆ, ಒಳ್ಳೆ ಬೆಲೆ ಸಿಕ್ಕಿದ್ರೆ, ಯಾಕೆ ಗೌರ್ಮೆಂಟ್ ಸಂಬಳಕ್ಕಿಂತ ಏನು ಕಮ್ಮಿ ಇಲ್ಲ, ಅವ್ರ ಅಪ್ಪನಂಗೆ ನಾವು ಸಂಪಾದನೆ ಮಾಡ್ತೀವಿ. ಮತ್ತು ಇಂಗ್ಲೀಷ್ ಏನಕ್ಕೆ ಅಲ್ವೇ, ನೇಣಾಕೊಳಕ್ಕೆ ಇಂಗ್ಲೀಷು ಅಲ್ವೇ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು. ಆಲ್ಮೋಸ್ಟು ಏನಂದರೆ ಇಷ್ಟೆಲ್ಲ ಬೆಳಗಿಂದ ಸಂಜೆವರೆಗೂ ಇಷ್ಟೆಲ್ಲ ಮಾಡಿ ದಬ್ಬಾಕಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದೇ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋನ ನೀವು ಡೈಲಿ ಮಿಸ್ ಮಾಡಿದ್ರೆ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ.